ಮನೇನೂ ಚೇಂಜ್ ಆಯ್ತು. ಆದ್ರೆ ನನ್ನ ಹಸ್ಬೆಂಡ್ನ ಡೇ ಕಂಡೀಷನ್ ಮಾತ್ರ ಹಾಗೇ ಇತ್ತು. ಅವ್ರು ಈವ್ನಿಂಗ್ ತುಂಬಾ ಟಯರ್ಡ್ ಆಗಿ ಬಂದು 2 ನಿಮಿಷದಲ್ಲಿ ಔಟ್ ಆಗಿ ಮಲ್ಕೊಂಬಿಟ್ರು. ಹೇಗಿತ್ತು? ಚೇಂಜ್ ಏನಿಲ್ಲ. ನಾನ್ ನಿನ್ನ ಹತ್ರ ಫ್ಲಾಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀನ್ ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ಯಾವ ಕೆಲ್ಸ ಕ್ಲೀನಾಗ್ ಆಗಿಲ್ವೋ ಮನುಷ್ಯ ಅದ್ರ ಬಗ್ಗೆ ತಾನೇ ಮಾತಾಡೋದು. ಹಾಗ ನಿನ್ ಗಾಡಿ ಚೆನ್ನಾಗಿದ್ಯಾ ಈಗ? ಸರ್ವಿಸ್ ಮಾಡಿ 3 ತಿಂಗ್ಳಾಯ್ತು. ಗಾಡಿ ಅಂದ್ಮೇಲೆ ಸರ್ವಿಸ್ ಮಾಡ್ಬೇಕಲ್ಲ. ಓಕೆ, ನಾಳೆ ಮೆಕ್ಯಾನಿಕ್ ಹತ್ರ ತಗೊಂಡ್ ಹೋಗು. ಮೆಕ್ಯಾನಿಕ್ ಹತ್ರ ತಗೊಂಡ್ ಹೋಗೋ ಅವಶ್ಯಕತೆ ಏನಿದೆ? ಮೆಕ್ಯಾನಿಕ್ನ ಮನೆಗೆ ಕರೆಸ್ಬೋದಲ್ಲ. ಅವ್ರು ಆಗಲ್ಲ, ಇಲ್ಲಿಗೆ ಬರಲ್ಲ. ಯಾಕೆ? ಅವನ್ಗೇನಾಯ್ತು? ಅವನು ಫೋನ್ ರಿಸೀವ್ ಮಾಡ್ತಾನೆ ಇಲ್ಲ. ನಾಳೆ ಬೇರೆ ಮೆಕ್ಯಾನಿಕ್ ಹತ್ರ ತಗೊಂಡ್ ಹೋಗೋಣ, ಸರಿನಾ? ಇವಾಗ ಮಲ್ಕೋ. ನನ್ ಜೀವನದಲ್ಲಿ ನಾನು ಯಾವಾಗ್ಲೂ ಮಲ್ಗೆ ಇರ್ತೀನಲ್ವಾ. ಅದೇ ಹೇಳ್ತಾರಲ್ವಾ, ಬೆಳಕಾದ್ಮೇಲೆ ಕತ್ಲೆ ಬರುತ್ತೆ ಅಂತ. ಅದೇ ತರ ಬೆಳಕು ನನ್ ಲೈಫಲ್ಲೂ ಬಂತು. ಒಂದಿನ ನನ್ನ ಹಸ್ಬೆಂಡ್ ಅವ್ರ ಆಫೀಸ್ ಫೈಲ್ನ ಮನೇಲೇ ಬಿಟ್ಟು ಹೋಗಿದ್ರು. ಅದನ್ ತಗೊಂಡ್ ಹೋಗೋದಕ್ಕೆ ಒಬ್ಬ ಎಂಪ್ಲಾಯಿನ್ ಕಳ್ಸಿದ್ರು. ಹಾ ಹೇಳಿ. ದೇವ್ ಸರ್ ಫೈಲ್ ಮನೇಲೇ ಇದೆಯಂತೆ, ಅದನ್ನ ತಗೋಬರಕ್ ಹೇಳಿದ್ರು. ಓಕೆ, ಒಳಗ್ ಬನ್ನಿ, ಕೂತ್ಕೊಳ್ಳಿ. ನಾನು ಅವನ್ಗೆ ಫೈಲ್ ಕೊಟ್ಟೆ. ಅವನಿಗೆ ಫೈಲ್ ಕೊಡುವಾಗ ಅವನ ಕೈ ನನ್ನ ಕೈಗೆ ಟಚ್ ಆಯ್ತು. ನನ್ನ ಒಳಗೆ ಇದ್ದಂಥ ಬೆಂಕಿ ಇನ್ನೂ ಜಾಸ್ತಿ ಉರಿಯೋಕ್ ಶುರುವಾಯ್ತು. ನನ್ನ ಮನ್ಸಲ್ಲಿರೋದನ್ನೆಲ್ಲ ಅವನ ಹತ್ರ ಹೇಳ್ಕೊಡೋ ಅಷ್ಟರಲ್ಲಿ ಅವನು ಮನೆಯಿಂದ ಹೊರಟೋದ. ಆದ್ರೆ ನಾನು ಮತ್ತೆ ಇನ್ನೊಂದ್ಸಲ ಅವನು ನಮ್ಮ ಮನೆಗೆ ಬರ್ಬೇಕು ಅಂತ ಆಸೆ ಪಟ್ಟೆ. ಅದ್ರಿಂದ ನನ್ನ ಹಸ್ಬೆಂಡ್ ಆಫೀಸ್ ಬ್ಯಾಗಿಂದ ಯಾವ್ದಾದ್ರೂ ಒಂದು ಡಾಕ್ಯುಮೆಂಟ್ಸ್ನ ಬಚ್ಚಿಡೋದಕ್ ಶುರು ಮಾಡ್ದೆ. ತಗೊಳ್ಳಿ. ಸರಿ, ಓಕೆ, ನಾನು ಹೊರಡ್ತೀನಿ. ಓಕೆ, ಬಾಯ್. 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 ಲಾಕ್ ಮಾಡ್ಕೋ ರೀಟಾ. ಹಾ ಸರಿ. ನನ್ನ ಹಸ್ಬೆಂಡ್ ಮನೆಯಿಂದ ಹೊರಟ್ಮೇಲೆ ನಾನು ಅವನಿಗೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ದೆ. ಅವ್ರು ಯಾವಾಗ ಅವನ್ನ ಡಾಕ್ಯುಮೆಂಟ್ಸ್ ತಗೊಂಡ್ ಬಾ ಅಂತ ಕಳಿಸ್ತಾರೆ ಅಂತ. ಯಾಕೋ ನನ್ನ ಹಸ್ಬೆಂಡ್ ಥರನೇ ಆ ಡಾಕ್ಯುಮೆಂಟ್ಸು ವರ್ಕ್ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಒಂದಿನ ನನ್ನ ತಲೆಯಲ್ಲಿ ಒಂದು ಹೊಸ ಯೋಚನೆ ಬಂತು. ಅವತ್ತಿನ ದಿನ ನಾನು ಅವ್ರಿಗೋಸ್ಕರ ಲಂಚ್ ಪ್ರಿಪೇರ್ ಮಾಡ್ಲಿಲ್ಲ. ರೀಟಾ, ಆ ನನಗೆ ಲಂಚ್ ರೆಡಿ ಮಾಡಿದ್ಯಾ? ನನಗೆ ಇವತ್ತು ಹುಷಾರಿಲ್ಲ, ಅದಕ್ಕೆ ಲಂಚ್ ಪ್ರಿಪೇರ್ ಮಾಡಕ್ ಆಗ್ಲಿಲ್ಲ. ಸರಿ, ನಾನು ಏನ್ ತಿನ್ಲಿ ಇವಾಗ? ನಿನಗ್ ಗೊತ್ತು ತಾನೆ ನಾನು ಹೊರಗಡೆ ಹೋಟೆಲ್ ಅಲ್ಲ ತಿನ್ನಲ್ಲ ಅಂತ. ಹಾ, ನನಗ್ ಗೊತ್ತಾಯ್ತು. 2 ಗಂಟೆ ಅಷ್ಟರೊಳಗೆ ನಾನು ಲಂಚ್ ಪ್ರಿಪೇರ್ ಮಾಡಿರ್ತೀನಿ. ನಿಮ್ ಎಂಪ್ಲಾಯಿನ ಇಲ್ಲಿ ಕಳ್ಸಿ, ನಾನು ಅವ್ರ ಹತ್ರ ಕೊಟ್ಟು ಕಳಿಸ್ತೀನಿ. ಸರಿ, ನಾನು ಹೊರಡ್ತೀನಿ. ದೇವ್ ಅವ್ರ ಎಂಪ್ಲಾಯಿನ ಮನೆಗ್ ಕಳ್ಸೋದಕ್ಕೆ ಒಪ್ಕೊಂಡ್ಬಿಟ್ರು. ಇವಾಗ ನನ್ಗಿದ್ದಿದ್ ಲಕ್ಕು ವರ್ಕೌಟ್ ಆಗೋದಕ್ ಶುರುವಾಯ್ತು. ಯಾವಾಗ ಅವ್ರು ಬರ್ತಾರೋ, ನಾನು ಯಾವಾಗ ಅವ್ರ ಜೊತೆ. ಅಷ್ಟರಲ್ಲಿ ದಿಢೀರ್ ಅಂತ ಡೋರ್ ಬೆಲ್ ರಿಂಗ್ ಆಯ್ತು. ಅಷ್ಟಲ್ಲೇ ನಾನು ಹೋಗಿ ಡೋರ್ ಓಪನ್ ಮಾಡಿದೆ. ಹಲೋ ಮ್ಯಾಮ್. ಮ್ಯಾಮ್, ಸರ್ ಟಿಫನ್ ತಗೋಬರಕ್ ಹೇಳಿದ್ರು. ಬನ್ನಿ ಬನ್ನಿ, ಒಳಗೆ ಕೂತ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಬೇಗ ರೆಡಿ ಮಾಡಿ, ಸರ್ ತುಂಬಾ ಹೊಟ್ಟೆ ಸಿಗ್ತಿದೆ ಅಂದ್ರು. ಸರ್ ಹಶ್ವನೆಲ್ಲ ನೀವು ಪಕ್ಕಕ್ಕಿಡಿ. ಇವಾಗ ನನ್ನ ಹಸ್ವನ ನೀಗ್ಸಿ. ಇದೆಲ್ಲ ಇಲ್ಲಿವರೆಗೂ ಕನ್ಸೆ. ಇದೆಲ್ಲ ನಿಜವಾಗ್ಲೂ ನಡೆದ್ರೆ ಚೆನ್ನಾಗಿರುತ್ತೆ. ಡೋರ್ ಬೆಲ್ ಕೇಳ್ಸ ತಕ್ಷಣ ನನ್ನ ಹಾರ್ಟ್ ಬೀಟು ಜಾಸ್ತಿ ಆಗೋದಕ್ ಶುರು ಆಯ್ತು. ನನಗೇನು ಅರ್ಥ ಆಗ್ಲಿಲ್ಲ. ದೇವ್ನ ನೋಡಿದ ತಕ್ಷಣ ನಾನ್ ಶಾಕ್ ಆಗ್ಬಿಟ್ಟೆ. ಕುದೀತಾ ಇರೋ ಟೀ ಒಳಗಡೆ ಯಾರೋ ಐಸ್ ಕ್ಯೂಬ್ ಹಾಕ್ದಂಗ್ ಆಗೋಯ್ತು. ಏನಾಯ್ತೆ? ಯಾಕೆ ಹಾಗೆ ನೋಡ್ತಾ ಇದೀಯಾ? ಒಳಗ್ ಕರಿಯಲ್ವಾ? ನಾನ್ ನಿಮ್ಗೆ ಹೇಳ್ದೆ ಅಲ್ವಾ ಎಂಪ್ಲಾಯಿನ್ ಕಳ್ಸಿ ಅಂತ, ನೀವ್ಯಾಕ್ ತೊಂದ್ರೆ ತಗೊಂಡ್ರಿ? ಲಾಸ್ಟ್ ಟೈಮು ಒಬ್ಬ ಹುಡುಗ ಬಂದ್ ಹೋಗಿದ್ನಲ್ಲ, ಅವನು ಇವತ್ತು ಬಂದಿಲ್ಲ. ಯಾಕೆ? ಏನಾಯ್ತು ಅವನ್ಗೆ? ಏನೂ ಆಗಿಲ್ಲ. ಆಕ್ಚುಲಿ ಅವನ ಮನೆ ಓನರು ಇವತ್ತೇ ಅವನಿಗೆ ಮನೆ ಖಾಲಿ ಮಾಡು ಅಂತ ಹೇಳಿದ್ರಂತೆ. ಅದಕ್ಕೆ ಅವನು ಎಲ್ಲೋ ರೂಮ್ ಹುಡ್ಕಕ್ ಹೋಗಿದ್ದಾನೆ. ಓಕೆ. ಅದಕ್ಕೆ ನಾನ್ ಹೇಗೂ ಫ್ರೀ ಇದ್ನಲ್ಲ, ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡೆ. ನನ್ನೆಲ್ಲ ಆಸೆಗೂ ನೀರ್ ಹಾಕ್ಬಿಟ್ರು ಇವ್ರು. ಅಷ್ಟರಲ್ಲಿ ಅವ್ರಿಗೆ ಫೋನಲ್ಲಿ ಒಂದ್ ಕಾಲ್ ಬಂತು. ಆ ಪಂಕಜ್ ಹೇಳು. ಸರ್, ನನಗೆ ರೂಮ್ ಸಿಕ್ಕಿದೆ, ಆದ್ರೆ ಖಾಲಿ ಆಗೋದಕ್ಕೆ 2 ದಿನ ಬೇಕಂತೆ. ನನಗೆ ಈ 2 ದಿನ ಎಲ್ಲಾದ್ರೂ ಇರೋದಕ್ಕೆ ರೂಮ್ ಅರೇಂಜ್ ಮಾಡಿದ್ರೆ ಒಳ್ಳೇದು ಸರ್. ಸರಿ, ನೀನ್ ಒಂದ್ ಕೆಲಸ ಮಾಡು, ನೀನ್ ಡೈರೆಕ್ಟ್ ಆಗಿ ಆಫೀಸ್ ಬಾ, ಅಲ್ಲೇ ನಾವಿಬ್ರು ಮಾತಾಡೋಣ. ಓಕೆ ಸರ್. Okay. ಥ್ಯಾಂಕ್ ಯು ಸರ್. ಹಾ. ಏನಾಯ್ತು?
ಆ ಹುಡುಗನ್ಗೆ ಎಲ್ಲೂ ರೂಮ್ ಸಿಗ್ಲಿಲ್ವಂತೆ. 1-2 ದಿವಸ ನಮ್ಮನೇಲೆ ಉಳ್ಕೊಳ್ಳ ಅಂತ ಕೇಳ್ತಾ ಇದಾನೆ. ಅವ್ನ್ ಕಷ್ಟದಲ್ಲಿ ಇರ್ಬೇಕಾದ್ರೆ ನಾವ್ ಅವನ್ಗೆ ಹೆಲ್ಪ್ ಮಾಡಿದ್ರೆ ಅದ್ರಲ್ಲಿ ಕಳ್ಕೊಳ್ಳೋದೇನಿದೆ? ನನಗದ್ರಲ್ಲಿ ಯಾವ ಪ್ರಾಬ್ಲಮೂ ಇಲ್ಲ. ಇದ್ರಲ್ಲಿ ನನಗೇನ್ ಪ್ರಾಬ್ಲಮ್ ಇದೆ? ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ. ಅದಾದ್ಮೇಲೆ ಪಂಕಜ್ನ ಯಾವಾಗ ಮನೆ ಕರ್ಕೊಂಡ್ ಬರ್ತಾನೆ ಅಂತ ನಾನ್ ಕಾಯ್ತಾ ಇದ್ದೆ. ಬಂದ್ರಾ? ಹಲೋ ಪಂಕಜ್. ಹಲೋ ಮ್ಯಾಮ್. ಬಾ ಪಂಕಜ್. ಬಾ, ಈ ರೂಮಲ್ಲಿ ನಿನ್ ಥಿಂಗ್ಸ್ ಎಲ್ಲ ಇಟ್ಬಿಡು. ರೀಟಾ, ನೀನ್ ಹೋಗಿ ಸ್ವಲ್ಪ ಅವನಿಗೆ ಹೆಲ್ಪ್ ಮಾಡು, ನಾನು ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ಸರಿ. ಪಂಕಜ್ನ ಬಾಡಿ ನೋಡಿ ನನ್ ಇಡೀ ದೇಹ ಕುದಿಯೋದಕ್ ಶುರುವಾಯ್ತು. ಅವನನ್ನ ಗಟ್ಟಿಯಾಗಿ ತಪ್ಕೋ ಅಂತ ನನ್ ಮನ್ಸು ಹೇಳ್ತಾ ಇತ್ತು. ಆದ್ರೆ ಅವನ್ನ ನಾನು ತಪ್ಕೊಳಕ್ಕಾಗ್ಲಿಲ್ವೇ? ತಗೊಳ್ಳಿ ನಿಮ್ಗೆ ರೈಸ್, ಪಂಕಜ್ ನಿನ್ಗೆ ಚಪಾತಿ. ಸ್ವಲ್ಪ ನಿಧಾನಕ್ ತಿನ್ನು, ಸ್ವಲ್ಪ ಬಿಸಿ ಇದೆ. ಏನು ಸಮಸ್ಯೆ ಇಲ್ಲ ಮ್ಯಾಮ್, ಬಿಸಿ ಆಗಿರೋದನ್ನೆಲ್ಲ ಹೇಗ್ ಕೂಲ್ ಮಾಡ್ಬೇಕು ಅಂತ ಗೊತ್ತು. ಪಂಕಜ್ ಚಪಾತಿ ಬಗ್ಗೆನೇ ಮಾತಾಡ್ತಾ ಇದ್ದ. ಆದ್ರೆ ಯಾಕೋ ಗೊತ್ತಿಲ್ಲ, ಅವನು ನನ್ ಬಗ್ಗೆನೇ ಮಾತಾಡ್ದ ಅಂತ ಅನ್ನಿಸ್ತಾ ಇತ್ತು. ಆವಾಗ ನೈಟ್ ಪೂರ್ತಿ ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಾನು ಯಾವಾಗ ಅವನ ಹತ್ರ ಹೋಗೋದು? ನನ್ನ ಆಸೆನ ನೆರವೇರಿಸ್ಕೊಳ್ಳೋದಕ್ಕೆ ಖಂಡಿತ ನಾನು ಅವನ ಹತ್ರ ಹೋಗ್ಲೇಬೇಕು. ಆಮೇಲೆ ನಾನು ಹೇಗೋ ಧೈರ್ಯ ಮಾಡಿ ಅವನ ಹತ್ರ ಹೋಗೋದಕ್ಕೆ ಟ್ರೈ ಮಾಡ್ದೆ. ಒಂದ್ ವೇಳೆ ಅವನೇನಾದ್ರೂ ತೊಂದ್ರೆ ಮಾಡ್ಬಿಟ್ರೆ, ಈ ವಿಷಯ ಏನಾದ್ರೂ ದೇವಗ್ ಗೊತ್ತಾಗ್ಬಿಟ್ರೆ, ನಾನಿವತ್ ರಾತ್ರಿನೂ ಹೀಗೆ ಮಲ್ಕೋಬೇಕು. ಆದ್ರೆ ಒಂದಲ್ಲ ಒಂದಿನ ನಾನು ಅವನ್ಗೆ ಇದ್ರ ಬಗ್ಗೆ ಅರ್ಥ ಮಾಡಿಸ್ತೀನಿ. ರೀಟಾ. ಹಾ ಹೇಳಿ. ನಾನಿವತ್ತು ಮುಖ್ಯವಾದ ಕೆಲಸದ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಓಕೆ. ರಾತ್ರಿ ನನ್ನ ಕೈಲಿ ಮನೆಗೆ ಬರಕ್ ಆಗಲ್ಲ ಅಂತ ಅನ್ಸುತ್ತೆ ಕಣೆ. ಫೋನ್ ಮಾಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ, ಸರಿನಾ? ಓಕೆ. ಪಂಕಜ್ ಯಾವಾಗ ಆಫೀಸ್ಗೆ ಹೋಗ್ತಾರೆ? ಅವ್ರಿನ್ನೂ ಎದ್ದೇ ಇಲ್ಲ. ಡಾರ್ಲಿಂಗ್, ಲಾಸ್ಟ್ ಸ್ಯಾಟರ್ಡೆ ನಮ್ ಹಾಲಿಡೇಲಿ ಲೀವು ಅಂತ ನಿನಗೆ ಗೊತ್ತು ತಾನೇ? ಓಕೆ. ಇವತ್ತು ಲಾಸ್ಟ್ ಸ್ಯಾಟರ್ಡೆ ಅಲ್ವಾ? ಅವ್ನ್ ಚೆನ್ನಾಗಿ ಮಲ್ಕೊಳ್ಳಿ ಬಿಡು. ಅದು ಈ ತಿಂಗಳು ಪೂರ್ತಿ ಹೆವಿ ಕೆಲಸ ಮಾಡಿದಾನೆ ಅವನು. ಮಲ್ಕೊಳ್ಳಿ ಬಿಡು. ಅದಕ್ ನಾನೇನ್ ಮಾಡಕ್ಕಾಗತ್ತೆ? ಅವ್ನ್ ತಿಂಗ್ಳು ಪೂರ್ತಿ ಕೆಲ್ಸ ಮಾಡಿದ್ರು ಅವ್ನ್ ನಿಜವಾದ ಕೆಲ್ಸನ ಇವಾಗ್ ತಾನೇ ಮಾಡ್ಬೇಕು. ದೇವ್ ಮನೆಯಿಂದ ಹೋದ್ಮೇಲೆ ನಾನ್ ವೇಟ್ ಮಾಡೋದಕ್ ಶುರು ಮಾಡ್ದೆ. ಯಾವಾಗ ಪಂಕಜ್ ರೂಮಿಂದ ಹೊರಗಡೆ ಬರ್ತಾರೆ, ಯಾವಾಗ ನನ್ ಮನ್ಸಲ್ಲಿರೋ ಆಸೆನೆಲ್ಲ ಅವ್ರ ಹತ್ರ ಹೇಳ್ಕೊತೀನಿ ಅಂತ ವೇಟ್ ಮಾಡ್ತಿದ್ದೆ. ನಾನಿವಾಗ ವೇಟ್ ಮಾಡೋದು ವೇಸ್ಟ್ ಆಗತ್ತೆ. ಅವನಿವಾಗ ಸದ್ಯಕ್ಕೆ ಆಳವಾದ ನಿದ್ದೆಲೆ ಇರ್ತಾನೆ. ಮ್ಯಾಮ್. ಪಂಕಜ್, ಎದ್ದೇಳು. ಇನ್ನು ಎಷ್ಟೊತ್ವರೆಗೂ ನಿದ್ದೆ ಮಾಡ್ತೀಯಾ? ಎದ್ದೇಳು. ಇವತ್ತು ರಜಾ ಅಲ್ವಾ ಮೇಡಮ್, ಬೇಗ ಎದ್ದು ಏನ್ ಮಾಡ್ಲಿ? ಎದ್ದೇಳು. ಮಾಡ್ಬೇಕಾಗಿರೋ ಕೆಲ್ಸ ತುಂಬಾನೇ ಇದೆ. ಸರಿ, ಓಕೆ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವನು ಹೊರಗಡೆ ಬರ್ತಾನೆ. ಆದ್ರೆ ನನಗೇನು ಅರ್ಥ ಆಗ್ತಿಲ್ವೇ? ನಾನು ಯಾವ ವಿಷಯದಿಂದ ಶುರು ಮಾಡ್ಲಿ? ಮೇಡಮ್, ಏನಾಯ್ತು? ನನ್ ಕಾಲ್ ಸ್ವಲ್ಪ ಉಳುಕ್ ಬಿಡ್ತು. ಬನ್ನಿ, ಬಂದ್ ಸೋಫಾದಲ್ಲಿ ಕುತ್ಕೊಳ್ಳಿ. ನನಗೆ ನಡೆಯೋದಕ್ಕಾಗ್ತಿಲ್ಲ. ಮೇಡಮ್, ನಾನ್ ನಿಮಗೆ ಹೆಲ್ಪ್ ಮಾಡ್ತೀನಿ. ಹೆಲ್ಪ್ ಮಾಡೋದೆಲ್ಲ ಬಿಡು, ಮೊದ್ಲು ನನ್ನ ಎತ್ಕೊಂಡ್ ಹೋಗು. ಏನ್ ಅಲ್ಲಿ ಇಲ್ಲಿ ನೋಡ್ತಾ ಇದೀಯಾ? ನನ್ನನ್ ಎತ್ಕೊ ಅಂತ ಹೇಳ್ದೆ ಅಲ್ವಾ? ಮ್ಯಾಮ್. ಏನು? ಏನಾಯ್ತು? ನಿನ್ಗಿಷ್ಟ ಇಲ್ವಾ? ನಿಮ್ ಕಾಲಿಗೆ ಏಟ್ ಬಿದ್ದಿದೆ ಅಂದ್ರಿ? ನಾನ್ ನಿನಗ್ ನಿಜ ಹೇಳ, ನನ್ ಕಾಲ್ಗೆ ಏನೂ ಆಗಿಲ್ಲ. ನೀನೇ ನನ್ ಹತ್ರ ಬರ್ಲಿ ಅಂತ ಈ ತರ ಡ್ರಾಮಾ ಮಾಡ್ದೆ. ಆದ್ರೆ ನಿಮ್ಗೆ ಹಸ್ಬೆಂಡ್ ಇದಾರಲ್ವಾ? ಹೆಸ್ರಿಗ್ ಮಾತ್ರ ಹಸ್ಬೆಂಡ್ ಇದಾರೆ, ಆದ್ರೆ ಯಾವ್ದಕ್ಕೂ ಯೂಸ್ ಇಲ್ಲ. ಮ್ಯಾಮ್, ನಮ್ಮಿಬ್ಬರ ಮಧ್ಯೆ ಏನ್ ನಡೀತಿದೆ? ಏನೂ ಇಲ್ಲ. ನೀನ್ ನನ್ನೆಲ್ಲ ಆಸೆಗಳನ್ನೂ ನೆರವೇರಿಸಿದೀಯಾ. ಇನ್ ಮುಂದೇನೂ ನೆರವೇರಿಸ್ತಾನೇ ಇರ್ತೀಯಾ? ಇಲ್ಲ ಇಲ್ಲ ಮ್ಯಾಮ್,
ನಾನು ಆ ಥರ ಹುಡುಗ ಅಲ್ಲ. ಈಗಾಗಿದ್ದೇನೋ ಒಂದು ಮೂಡಲ್ಲಿ ಆಗೋಯ್ತು. ಮೂಡಲಿದ್ದಾಗ ಏನೇನಾಗುತ್ತೋ ಅದೆಲ್ಲ ಒಳ್ಳೇದಕ್ಕೆ ಆಗಿರುತ್ತೆ. ಆದ್ರೂ ಮೇಡಮ್, ನೀವು ನಮ್ ಸರ್ ವೈಫು, ಇದೆಲ್ಲ ತುಂಬಾ ದೊಡ್ಡ ತಪ್ಪು. ಸರ್ ವೈಫ್ ಆದ್ರೆ ಏನಾಗೋಯ್ತೀಗ? ನಾನು ಒಬ್ಳು ಹೆಣ್ಣಲ್ವಾ? ಅವ್ರ ಆಫೀಸ್ ಕೆಲ್ಸನೇ ನೀನ್ ಮಾಡ್ಬೇಕಾದ್ರೆ ಅವ್ರ ಮನೆ ಕೆಲ್ಸನೂ ನೀನ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಅದು ನನಗೆ ತುಂಬಾ ಹೊಟ್ಟೆ ಹಸಿತಿದೆ. ನನಗ್ ತುಂಬಾ ಚೆನ್ನಾಗ್ ಅರ್ಥ ಆಗ್ತಾ ಇತ್ತು. ಪಂಕಜ್ ಆ ವಿಷಯನ ನೆನೆಸ್ಕೊಂಡು ನಾಚಿಕೆ ಪಡ್ತಾ ಇದ್ದ. ನಾಚಿಕೆ ಪಟ್ಟಿ ಏನ್ ಪ್ರಯೋಜನ? ಏನ್ ನಡಿಬಾರ್ದು ಅದೇ ನಡ್ದೋಗಿದೆಯಲ್ಲ. ನೈಟ್ ಆಯ್ತು. ಆವಾಗ ಪಂಕಜ್ ಪಕ್ಕನೆ ನಾನ್ ಮಲ್ಕೋಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಅವನ್ ರೂಮಲ್ಲೇ ಹೋಗಿ ಮಲ್ಕೊಂಡ. ನೀರನ್ ಹುಡ್ಕೊಂಡು ದಾಹ ಇರೋರು ಹೋಗ್ಲೇಬೇಕಲ್ವಾ? ಅದಕ್ಕೋಸ್ಕರ ನಾನೇ ಅವನ್ ರೂಮಿಗೆ ಹೋದೆ. ಮ್ಯಾಮ್, ನೀವಿನ್ನು ಮಲಗಿಲ್ವಾ? ಇನ್ನೂ ಮಲ್ಗಿಲ್ಲ. ನಾವಿಬ್ರು ಜೊತೆಲೇ ಮಲ್ಕೊಳ್ಳೋಣ. ಮ್ಯಾಮ್, ನೀವು ನಿಮ್ ರೂಮಲ್ಲೇ ಹೋಗಿ ಮಲಗ್ಬೋದಲ್ವಾ? ಹಗ್ಲಲ್ಲೇ ಎಲ್ಲ ಮುಗ್ದೋಯ್ತಲ್ವಾ? ಏನ್ ಮುಗೀತು? ಇಷ್ಟು ವರ್ಷದ ದಾಹ ಒಂದೇ ಒಂದ್ ಗ್ಲಾಸಲ್ಲಿ ಮುಗ್ದೋಗುತ್ತಾ? ಒಂದ್ ವೇಳೆ ಸರ್ ಬಂದ್ರೆ? ಅವ್ರು ಸದ್ಯಕ್ಕೆ ಬರೋದಿಲ್ಲ. ನಾವ್ ಅವ್ರಿಗೆ ಫೋನ್ ಮಾಡಿ ಮಾತಾಡಿದೀನಿ. ಆದ್ರೆಗಿದ್ರೆ ಏನೂ ಇಲ್ಲ. ನಿಮ್ ಸರ್ ಹೇಳಿದ್ರೆ ಕೇಳ್ತೀಯ ಅಲ್ವಾ? ಹಾಗೆ ಮೇಡಮ್ ಹೇಳಿದ್ರು ಕೇಳ್ಬೇಕು ನೀನು. ನನಗ್ ಸಿಕ್ಕಿರೋ ಈ ಬೆಳಕು ತುಂಬಾನೇ ವಿಶೇಷವಾಗಿತ್ತು. ನನ್ ದೇಹ ನನಗೆ ತುಂಬಾನೇ ರಿಫ್ರೆಶಿಂಗ್ ಆಗಿತ್ತು. ಅವನು ನೈಟ್ ತುಂಬಾ ಟಯರ್ಡ್ ಆಗಿದ್ದಕ್ಕೆ ಈಗ್ಲೂ ಚೆನ್ನಾಗ್ ನಿದ್ದೆ ಮಾಡ್ತಾ ಇದ್ದಾನೆ. ಆದ್ರೆ ನನಗೆ ಸ್ವಲ್ಪನೂ ಕೂಡ ಟಯರ್ಡ್ ಫೀಲಿಂಗೇ ಆಗ್ತಾ ಇಲ್ಲ. ನಾವಿಬ್ರು ತುಂಬಾ ಹೊತ್ತು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆದ್ರೆ ಈ ಒಂದು ದಿನ ಅದ್ಯಾಕ್ ಇಷ್ಟ್ ಬೇಗ ಹೋಯ್ತು ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ದೇವ್ ಇವತ್ತು ಬರ್ಬಾರ್ದು ಅನ್ಕೊಂಡೆ. ಆದ್ರೆ ನನ್ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಇನ್ನೊಂದ್ ನೈಟ್ ಸಿಗ್ಬೋದಲ್ಲ. ಆದ್ರೆ ನನ್ ಲೈಫಲ್ಲಿ ಅಂಥದೊಂದ್ ಲಕ್ಕೇ ಇಲ್ಲ. ಹಾ, ಬನ್ನಿ ಬನ್ನಿ. ಹಾ, ನನಗೆ ಸ್ವಲ್ಪ ನೀರು ಕೊಡು. ಹಾ, ಇವಾಗ್ಲೇ ತಗೋಬರ್ತೀನಿ. ನಮಸ್ಕಾರ ಸರ್. ಹಾ, ನಮಸ್ಕಾರ ನಮಸ್ಕಾರ. ಕೂತ್ಕೋ ಪಂಕಜ್. ಮತ್ತೆ ಪಂಕಜ್, ನಿನಗೆ ಬೋರ್ ಆಗಿಲ್ಲ ತಾನೆ? ಅಯ್ಯೋ, ಹೇಗ ಅವ್ರಿಗೆ ಬೋರ್ ಆಗತ್ತೆ? ಅದು ನಾನಿರುವಾಗ. ನಾನು ಇವನು ಸೇರ್ಕೊಂಡು ಮ್ಯಾಚ್ ಆಡಿದ್ವಿ. ಲೂಡೋ ಮ್ಯಾಚ್. ಹೌದಲ್ವಾ ಪಂಕಜ್? ಹೌದು, 2 ಮ್ಯಾಚ್ ಆಡಿದ್ವಿ ಸರ್. 2 ಮ್ಯಾಚಲ್ಲೂ ಮೇಡಮ್ಮೇ ಗೆದ್ದಿದ್ದು. ಹೇಗೋ ನಿಮ್ಮಿಬ್ರಿಗೂ ಬೋರ್ ಆಗ್ಲಿಲ್ಲ ತಾನೆ? ಮತ್ತೆ ರೀಟಾ, ನಾಳೆ ನಿನ್ ಗಾಡಿನ ಸರ್ವಿಸಿಗೆ ಬಿಡೋಣ? ಇಲ್ಲ ಇಲ್ಲ, ಗಾಡಿ ಚೆನ್ನಾಗೇ ಓಡ್ತಾ ಇತ್ತು. ಸೂಪರ್ ಆಗಿ ಪಿಕಪ್ ಕೂಡ ಆಯ್ತು. ನೀನ್ ಯಾವಾಗನ್ನ ಚೆಕ್ ಮಾಡ್ದೆ? ನೆನ್ನೆ ಪಂಕಜ್ ಹೇಳಿ ಚೆಕ್ ಮಾಡ್ದೆ. ಹಾ, ಗಾಡಿ ಚೆನ್ನಾಗಿ ಓಡ್ತಾ ಇದೀಯಾ? ಹೌದು ಸರ್, ಗಾಡಿ ಚೆನ್ನಾಗಿ ಓಡತ್ತೆ. ನೋಡಿದ್ರಾ, ನಾನ್ ಹೇಳ್ದೆ ಅಲ್ವಾ? ಡ್ರೈವರ್ನ ಬದಲಾಯಿಸೋದಕ್ಕೆ ಗಾಡಿ ಸೂಪರ್ ಆಗಿ ಓಡ್ತಾ ಇದೆ. ಪಂಕಜ್ ನನ್ಗೆ ಆ ಮೆಕ್ಯಾನಿಕ್ ತರ ನನ್ಗೆ ಒಂದ್ ಪ್ರೀತಿನ ಕೊಟ್ಟ. ಆಮೇಲೆ ನಾನು ಕೂಡ ತುಂಬಾ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡಕ್ ಶುರು ಮಾಡ್ದೆ. ರೀಟಾ, ರೀಟಾ, ಮಲ್ಕೊಂಡ್ಯಾ? ಯಾಕಷ್ಟು ಬೇಗ ಮಲ್ಕೊಂಡೆ? ನನಗ್ ಬೇಗ ನಿದ್ದೆ ಬಂದ್ಬಿಡ್ತು. ನಮ್ ಕೆಲ್ಸ ಇನ್ನು ಮುಗ್ದೇ ಇಲ್ವಲ್ಲ, ಅದಕ್ಕೂ ಮುಂಚೆ ಮಲ್ಕೊಂಡ್ರೆ ಹೆಂಗೆ? ನಿಮ್ ಕೆಲ್ಸ ಮಾತ್ರ ಪೆಂಡಿಂಗ್ ಅಲ್ಲಿದೆ, ಆದ್ರೆ ನನ್ ಕೆಲ್ಸ ಅಲ್ಲ. ಏನ್ ಹೇಳ್ದೆ? ಏನೂ ಇಲ್ಲ, ನೀವ್ ಮಲ್ಕೊಳ್ಳಿ. ನನಗ್ ದೇವ್ ಮೇಲೆ ಯಾವ ಇಂಟ್ರೆಸ್ಟು ಬರ್ಲಿಲ್ಲ. ಆದ್ರೆ ನಾನ್ ನಿದ್ದೆ ಮಾಡೋ ತರ ಆಕ್ಟ್ ಮಾಡ್ದೆ. ನಿಮ್ ಟಿಫನ್ ತಗೊಳ್ಳಿ. ನಿಮ್ ಬ್ಯಾಗಲ್ ಹಾಕ್ಲಾ? ಹಾ, ಇಡು. ಬಾ ಪಂಕಜ್, ಏನಿವತ್ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದೀಯಾ? ಥ್ಯಾಂಕ್ ಯು ಮ್ಯಾಮ್. ಸರ್, ನಾನ್ ಏನ್ ಹೇಳ್ತೀನಿ ಅಂದ್ರೆ ನನ್ ಬ್ಯಾಗ್ನ ಜೊತೆಗೆ ತಗೋಬರಲ್ಲ? ಓಕೆ. ಇಷ್ಟೊಂದ್ ಥಿಂಗ್ಸ್ನ ನಿನ್ ಆಫೀಸಲ್ಲಿ ತಗೊಂಡೋಗಿ ಎಲ್ಲಿಡ್ತೀಯಾ? ಈವ್ನಿಂಗ್ ನಿನ್ ಮನೆಗ್ ಹೋಗುವಾಗ ಇಲ್ ಬಂದು ಥಿಂಗ್ಸ್ ತಗೊಂಡ್ ಹೋಗು. ಹಾ, ಸರಿಯಾಗಿ ಹೇಳ್ತದಳೆ. ಈವ್ನಿಂಗ್ ಬಂದು ಹೋಗ್ತಾ ತಗೊಂಡೋಗು. ಓಕೆ? ಓಕೆ ಸರ್. ಓಕೆ, ನಾನು ಓಕೆ, ನೋಡ್ತೀನಿ. ಬಾಯ್. ಬಾಯ್. ಇದು ಒಳ್ಳೇದೇ ಆಯ್ತು. ದೇವ್ ಅವ್ರ ಬ್ಯಾಗ್ನ ಅವರೇ ಮನೇಲ್ ಬಿಟ್ಟು ಹೋದ್ರು. ಇವಾಗ ಇದೇ ನೆಪದಲ್ಲಿ ಅವ್ರನ್ನ ನಾನ್ ಮತ್ತೆ ಯೂಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಇನ್ನೊಂದ್ ಚಾನ್ಸ್ ಸಿಕ್ತು. ಯಾವಾಗ ಪಂಕಜ್ ಬಂದ್ರೂನು ಅವನ್ನ ನಾನ್ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಕಾಯ್ತಾ ಇದ್ದೆ. ಆವಾಗ ನಾನು ಅವನಿಗೋಸ್ಕರ ಕಾದು ಕಾದು ನನ್ ದೇಹ ಯಾವಾಗ ಬಿಸಿ ಆಯ್ತು ಅಂತಾನೆ ನನಗ್ ಗೊತ್ತಾಗ್ಲಿಲ್ಲ. ಪಂಕಜ್, ನೀನ್ ಬಂದ್ಬಿಟ್ಯಾ? ಹೌದು ಮ್ಯಾಮ್, ಬ್ಯಾಗ್ ತಗೊಳಕ್ ಬಂದೆ. ಅಯ್ಯೋ, ನಿನ್ ಬ್ಯಾಗ್ನ ಆಮೇಲೆ ತಗೊಳ್ಳುವಂತೆ. ಮೊದ್ಲು ನೀನು ನನ್ನ ಎತ್ಕೋ. ಅಯ್ಯೋ ಮ್ಯಾಮ್, ಸಾರು ಬಂದಿದ್ದಾರೆ. ರೀಟಾ, ಹಾ, ಏನಾಯ್ತು? ಎಲ್ಲಿದ್ಯಮ್ಮ? ಕುಡಿಯಕ್ಕೆ ನೀರ್ ತಗೊಂಬ ಸ್ವಲ್ಪ.
ನೀರ್ ಕುಡಿಯೋದಕ್ಕೆ ಇಷ್ಟ ಬೇಗ ಇಲ್ಲಿಗೆ ಓಡ್ ಬಂದಿದ್ದಾನ? ನಾನ್ ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೊ. ಯಾವಾಗ್ಲಾದ್ರೂ ಸರಿ ಏನಾದ್ರೂ ಮರ್ತೋದ್ರೆ ಅದನ್ನ ನೀನೇ ತಗೊಳಕ್ ಇಲ್ಲಿಗ್ ಬರ್ಬೇಕು. ಅವ್ರು ಬೇರೆ ಯಾರನ್ನಾದ್ರೂ ಕಳ್ಸಿದ್ರೆ ಏನ್ ಮಾಡೋದು? ರೀಟಾ, ರೀ ಬಂದೇ ಇರ್ರಿ. ಈ ಮುದ್ಕ ಇದಾನಲ್ಲ, ನೀನೇ ಬರ್ಬೇಕು, ಅರ್ಥ ಆಯ್ತಾ? ಸರಿ ಮ್ಯಾಮ್. ರೂಮಲ್ಲಿ ಏನ್ ಮಾಡ್ತಾ ಇದೀಯಾ? ಪಂಕಜ್ ಅವ್ನ್ ಥಿಂಗ್ಸ್ ನ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮೊದ್ಲು ಮಾಡ್ತಿದ್ದೆ. ನನಗೆ ಕುಡಿಯಕ್ಕೆ ನೀರ್ ತಗೊಂಬಾರ. ಹಾ ತಗೊಂಡ್ ಬರ್ತೀನಿ, ಸ್ವಲ್ಪ ವೇಟ್ ಮಾಡಿ. ಅವತ್ತು ಪಂಕಜ್ ಅವ್ನ್ ಥಿಂಗ್ಸ್ನೆಲ್ಲ ತಗೊಂಡು ಹೊರಟ್ಬಿಟ್ಟ. ಅವತ್ತು ನನ್ಗೆ ಹೇಗಾಯ್ತು ಅಂದ್ರೆ ಎಲ್ಲರೂ ನನ್ನಿಂದ ಯಾರೋ ಕಿತ್ಕೊಂಡ್ ಹಾಗಾಯ್ತು. ಅವತ್ತು ನನಗೆ ತುಂಬಾ ಒಂಟಿತನ ಫೀಲ್ ಆಯ್ತು. ರಾತ್ರಿ ಆಯ್ತು. ಪಂಕಜ್ ನೆನ್ಪು ನನಗ್ ಬಿಟ್ಟೇ ಹೋಗ್ತಿರ್ಲಿಲ್ಲ. ರೀಟಾ, ಏನಾಯ್ತು? ಹಾ, ಯಾವುದೋ ವಿಷಯನ ತುಂಬಾ ಯೋಚನೆ ಮಾಡ್ಕೊಂಡು ಟೆನ್ಷನಲ್ಲಿ ಇದೆಯಾ ಅನ್ಸತ್ತೆ. ಇಲ್ಲ, ಏನೂ ಇಲ್ಲ. ಸರಿ, ನಿನ್ ಮೂಡಿಗ ನಾನು ಫ್ರೆಶ್ ಮಾಡ್ಲಾ ಹೇಗೆ? ಇಲ್ಲ, ನನಗಿಷ್ಟ ಇಲ್ಲ. ಏ ರೀಟಾ, ಎಷ್ಟು ದಿನ ಆಯ್ತು? ಅಲ್ಲ, ನೀನ್ ಬೇಡ ಬೇಡ ಅಂತ ಡೈಲಿ ಹೇಳ್ತಿದ್ದಿಲ್ಲ, ಏನಾಯ್ತು ನಿನಗೆ? ಏನೂ ಇಲ್ಲ, ನನಗ್ ನಿದ್ದೆ ಬರ್ತಾ ಇದೆ. ಪ್ಲೀಸ್ ನನ್ನ ನಿದ್ದೆ ಮಾಡಕ್ ಬಿಡಿ. ನನಗ್ ಹೇಗೆ ಅನಿಸ್ತಾ ಇತ್ತು ಅಂದ್ರೆ ದೇವ್ ನನ್ ಮೇಲೆ ಸಂದೇಹ ಪಡೋ ತರ ಇತ್ತು. ಆವಾಗ್ಲೇ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗುವಾಗ ಅವ್ರ ಎಂಪ್ಲಾಯಿ ರವಿ ಅಂತ ಒಬ್ಬ ಬಂದ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರವಿ, ನೀನೇನಿಲ್ಲಿ? ಸರ್, ಆ ಭದ್ರಾ ಟೆಂಡರ್ ನಮಗೆ ಸಿಕ್ಕಿದೆ ಸರ್. ಓಹ್ ವಾವ್, ಸೂಪರ್. ನೀನ್ ಅನ್ಕೊಂಡಂಗೆ ಸಾಧಿಸ್ಬಿಟ್ಟೆ. ಹೌದು ಸರ್, ನಾವ್ ಅಗ್ರಿಮೆಂಟ್ ಸೈನ್ ಮಾಡೋದಕ್ಕೆ ಇವತ್ತೇ ಅಹಮದಾಬಾದ್ಗೆ ಹೋಗ್ಬೇಕು ಸರ್. ಏನು ಸಮಸ್ಯೆ ಇಲ್ಲ, ನಾವೀಗ್ಲೇ ಹೊರಡೋಣ. ನೀನ್ ಬ್ಯಾಗ್ ಎತ್ಕೊಂಡು ಸೀದಾ ಏರ್ಪೋರ್ಟ್ಗೆ ಬಂದ್ಬಿಡು. ಓಕೆ ಸರ್. ಆದ್ರೆ ಸರ್, ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಕೇಳಬೇಕು. ಕೇಳಪ್ಪ. ಇಲ್ಲ ಸರ್, ಅದ್ ಹೇಗ್ ಕೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ರವಿ, ಯೋಚನೆ ಮಾಡ್ಬೇಡ, ಕೇಳು. ಸರ್, ನಿಮಗೆ ಗೊತ್ತಲ್ವಾ ಸರ್, ನಾನು ಈ ತಿಂಗಳೇ ಹೊಸ ಫ್ಲಾಟಿಗೆ ಹೋಗಿದ್ದು. ಆದ್ರೆ ನನ್ನ ವೈಫ್ ಅಲ್ಲಿ ಸೇಫ್ಟಿಯಾಗಿ ಫೀಲ್ ಮಾಡ್ತಿಲ್ಲ ಸರ್. ಅದಕ್ಕೆ ನಾನು ಏನ್ ಅನ್ಕೊಂಡೆ ಅಂದ್ರೆ, ಇವತ್ ನನ್ನ ವೈಫ್ ಮ್ಯಾಮ್ ಜೊತೆ ಇದ್ರೆ ನನಗ್ ಟೆನ್ಷನ್ ಇಲ್ದೇ ಇರತ್ತೆ ಸರ್. ಅದಕ್ಕೆ ಯಾಕೆ ಓದಾಡ್ತೀಯಾ? ಈ ಫ್ಲಾಟ್ನ ನಾನು ನಿನಗೆ ಮುಂಚೆ 1 ತಿಂಗಳು ಉಳ್ಕೊಳ್ಳೋದಕ್ಕೆ ನಾನು ನಿನಗೆ ಬಿಟ್ಟಿದ್ದೆ. ಅದು ಒಂದು ನೈಟು ನಿನ್ನ ವೈಫ್ ಇಲ್ಲಿರೋದಕ್ಕೆ ನಾನು ಇಲ್ಲ ಅಂತ ಹೇಳ್ತೀನಾ? ಹೇಗೂ ರೀಟಾ ಮನೇಲಿ ಒಬ್ಳೇ ಇರ್ತಾಳೆ. ನಿನ್ನ ವೈಫ್ ಇಲ್ಲಿದ್ರೆ ಅವಳಿಗೂ ಒಳ್ಳೆ ಕಂಪ್ನಿ ಸಿಗುತ್ತಲ್ವಾ, ಅಲ್ವಾ ರೀಟಾ? ಹೌದು ರೀ, ಖಂಡಿತ. ಇವ್ರಿಲ್ಲಿಂದ ಹೋದ್ಮೇಲೆ ನಾನ್ ಯಾರೋ ಬೇರೋ ಜೊತೆ ಮಲ್ಗಿರೋ ಹಾಗೆ ಕನ್ಸ್ ಬೀಳ್ತು. ಆದ್ರೆ ಅವಾಗ ಈವ್ನಿಂಗ್ ಆಗಿತ್ತು. ರವಿ ಅವರ ವೈಫ್ ಪ್ರಿಯಾ ನಮ್ಮನೆಗ್ ಬಂದ್ಲು. ಹಾಯ್ ಮ್ಯಾಮ್. ಹಾಯ್, ನಾನು ರವಿ ಇದ್ದಾರಲ್ಲ ಅವ್ರ ವೈಫ್. ಹಾ, ನನಗ್ ಗೊತ್ತಾಯ್ತು. ಒಳಗ್ ಬನ್ನಿ ಬನ್ನಿ. ಹಾ ಹಾ, ಎಷ್ಟೋ ವರ್ಷ ಆದ್ಮೇಲೆ ನಾನು ಈ ಫ್ಲಾಟ್ ನೋಡ್ತಾ ಇದ್ದೀನಿ. ನೀವ್ 1 ತಿಂಗಳು ಈ ಫ್ಲಾಟಲ್ಲೇ ಅಲ್ವಾ ಇದ್ದಿದ್ದು? ಹಾ, ನನಗೆ ಈ ಫ್ಲಾಟಲ್ಲಿ ತುಂಬಾನೇ ನೆನಪುಗಳಿದೆ ಗೊತ್ತಾ. ನೈಸ್. ಪ್ರಿಯಾ ಫಸ್ಟ್ ಮೀಟಿಂಗಲ್ಲೇ ನನ್ ಜೊತೆ ತುಂಬಾನೇ ಕ್ಲೋಸ್ ಆದ್ಲು. ಯಾವ ತರ ಅಂದ್ರೆ ತುಂಬಾ ವರ್ಷಗಳಿಂದ ನಾವಿಬ್ರು ಫ್ರೆಂಡ್ಸ್ ಅನ್ನೋ ಹಾಗೆ. ಅಂದ್ಹಾಗೆ ಹೇಳು ಪ್ರಿಯಾ, ನಿನ್ ಲೈಫ್ ಹೇಗ್ ನಡೀತಾ ಇದೆ? ಜಸ್ಟ್ ಓಕೆ, ಹೇಗೋ ಹೋಗ್ತಿದೆ. ಹೇಗೋ ಹೋಗ್ತಿದೆ ಅಂದ್ರೆ ಏನರ್ಥ? ಏನು, ರವಿಗೂ ನಿನಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ? ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಹಾಗಾದ್ರೆ ಏನ್ ವಿಷಯ? ರವಿ ನಿನ್ನ ಸಂತೋಷವಾಗಿ ನೋಡ್ಕೋತಿದಾರಲ್ವಾ? ಇಲ್ಲ ಮ್ಯಾಮ್, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಸ್ವಲ್ಪ ಟಯರ್ಡ್ ಆಗ್ಬಿಟ್ರೆ ಅವ್ರಿಗೆ ಪೂರ್ತಿ ಫೋಕಸ್ಸೇ ಹೊರಟೋಗುತ್ತೆ. ಹಾಗಂದ್ರೆ ಆ ಟೈಮಲ್ಲಿ ಏನಾದ್ರೂ ಅವ್ರಿಗೆ ಸ್ವಲ್ಪ ಟಯರ್ಡ್ ಆಗ್ಬಿಟ್ರು ಅವ್ರಿಗೆ ಕಾನ್ಸಂಟ್ರೇಟೇ ಮಾಡಕ್ಕಾಗಲ್ಲ. ಎಲ್ಲನೂ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಆದ್ರೆ ಮ್ಯಾಮ್, ನೀವ್ ಈ ವಿಷಯದ ಬಗ್ಗೆ ಸರ್ ಹತ್ರ ಏನೂ ಹೇಳಕ್ ಹೋಗ್ಬೇಡಿ. ಈ ವಿಷಯ ಏನಾದ್ರೂ ರವಿಗ್ ಗೊತ್ತಾಗ್ಬಿಟ್ರೆ ಅವ್ರು ನನ್ ಮೇಲೆ ತುಂಬಾ ಕೋಪ ಮಾಡ್ಕೋತಾರೆ. ನಾನ್ ಯಾಕೆ ಇದ್ರ ಬಗ್ಗೆ ಮಾತಾಡಕ್ ಹೋಗ್ಲಿ? ಇವಾಗ ನಾನು ನಿನ್ ಪರಿಸ್ಥಿತಿನೇ ಫೇಸ್ ಮಾಡ್ತಾ ಇದ್ದೀನಿ. ಏನ್ ಮ್ಯಾಮ್? ರವಿ ಇಷ್ಟು ಸಣ್ಣ ವಯಸ್ಸಲ್ಲೇ ನಿನ್ನ ನೋಡ್ಕೊಳಕ್ ಆಗ್ತಿಲ್ಲ ಅಂದ್ಮೇಲೆ ಇವಾಗ ಈ ಮುದ್ಕೋನ್ ಕೈಲಿ ಏನ್ ಮಾಡಕ್ಕಾಗತ್ತೆ? ಇಂಥ ಸಮಯದಲ್ಲಿ ನಮ್ಮಂತ ವೈಫ್ಗಳಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಸ್ಟಾರ್ಟ್ ಆಗತ್ತೆ. ಇವಾಗ ವೈಫ್ಸ್ ಎಕ್ಸ್ಟ್ರಾ ಅಫೇರ್ ಇಟ್ಕೋತಾರ? ಹಾ, ಅವ್ರ ಹಸ್ಬೆಂಡು ಕೆಲ್ಸಕ್ ಬರ್ಲಿಲ್ಲ ಅಂದ್ರೆ ಅವ್ರು ಇಟ್ಕೊಳಕ್ ಶುರು ಮಾಡ್ತಾರೆ. ಹಾಗಾದ್ರೆ ನೀನು ಏನಾದ್ರೂ ಇಟ್ಕೊಂಡಿದ್ಯಾ ಅಫೇರ್? ಒಂದ್ ಟೈಮಲ್ಲಿ ಇಟ್ಕೊಂಡಿದ್ದೆ. ಒಬ್ಬ ಪ್ಲಂಬರ್ ಬಂದಿದ್ದ ಟ್ಯಾಪ್ ಸರಿ ಮಾಡೋದಕ್ಕೆ. ಅವ್ನ್ ನಿನ್ನನ್ನು ಸರಿ ಮಾಡ್ಬಿಟ್ನಾ? ಹಾ, ಆದ್ರೆ ಇಲ್ಲಿ ಕೇಳಿ, ಇವಾಗ ಅವ್ನ್ ನಂಬರೇ ರೀಚ್ ಆಗ್ತಾ ಇಲ್ಲ. ಆಮೇಲೆ ನೀವೇನಾದ್ರೂ ಇಟ್ಕೊಂಡಿದೀರಾ? ನನಗೂ ಒಬ್ಬ ಮೆಕ್ಯಾನಿಕ್ ಸಿಕ್ಕಿದ್ದ. ಅವ್ನ್ ನನ್ ಗಾಡಿನ ಸೂಪರ್ ಆಗಿ ಸರ್ವಿಸ್ ಮಾಡ್ತಿದ್ದ.
ಹಾಗಾದ್ರೆ ಆ ಮೆಕ್ಯಾನಿಕ್ನ ಕರಿಬೋದಲ್ವಾ? ಆ ಮೆಕ್ಯಾನಿಕಲ್ಲಿ ಎಷ್ಟು ದಮ್ಮಿದೆ ನೋಡ್ಬೋದಾಗಿತ್ತು. ಆ ಮೆಕ್ಯಾನಿಕ್ ಪರಿಸ್ಥಿತಿನೂ ನಿನ್ ಪ್ಲಂಬರ್ ತರನೇ. ಅವನ್ ಫೋನೇ ರೀಚ್ ಆಗ್ತಾ ಇಲ್ಲ. ಓ, ಒಂದ್ ವೇಳೆ ಅವನ್ ಬಂದ್ರೆ ನಾವಿಬ್ರು ಸೇರಿ ತುಂಬಾನೇ ಎಂಜಾಯ್ ಮಾಡ್ತೀವಿ. ಇವಾಗ್ಲೂ ಕೂಡ ನಾವು ಎಂಜಾಯ್ ಮಾಡ್ಬೋದಲ್ವಾ? ಅದ್ಹೇಗೆ? ಅದು ಹೇಗೆ ಅಂದ್ರೆ, ಇವಾಗ ಹುಡುಗಿರೆಲ್ಲಾರು ಈ ಕೆಲ್ಸಕ್ಕೋಸ್ಕರ ಹುಡುಗರ್ನೆಲ್ಲ ಬಿಟ್ಟು ಹುಡುಗಿರ್ಗೋಸ್ಕರ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಸೊ ನಾವು ಟ್ರೈ ಮಾಡೋಣ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ? ಹಾಗಾದ್ರೆ ಓಕೆ. ಹಾಗಾದ್ರೆ ಮ್ಯಾಮ್, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಒಂದು ಡಿಫ್ರೆಂಟ್ ಆದ ಸಂತೋಷ ಸಿಕ್ತು. ನೀನ್ ಇದನ್ನೆಲ್ಲ ಅವಾಗವಾಗ ಮಾಡ್ತಿರ್ತೀಯಲ್ವಾ? ನನಗೂ ಇದೆಲ್ಲ ಫಸ್ಟ್ ಟೈಮ್. ರಿಯಲಿ? ನಿಜವಾಗ್ಲೂ? ಸರಿ, ಹೌದು. ನೀನ್ ಇದನ್ನೆಲ್ಲ ಎಲ್ ಕಲ್ತ್ಕೊಂಡೆ? ಏನ್ ಮ್ಯಾಮ್ ಹೀಗ್ ಕೇಳ್ತಿದ್ದೀರಾ? ಇದೆಲ್ಲ ಇಂಟರ್ನೆಟ್ ಅಲ್ಲಿರುತ್ತೆ. ಅದು ಯಾವಾಗ ಬೇಕೋ ಎಲ್ ಬೇಕಾದ್ರೂ ನೋಡ್ಬೋದು. ನೀನ್ ಇಂಟರ್ನೆಟ್ ಅಲ್ಲಿ ಬೇರೆ ಏನೆಲ್ಲ ನೋಡಿದ್ಯಾ? FMF ಮೀನ್ಸ್ ಒಬ್ಬ ಮೇಲ್, ಹಾಗೆ ನಮ್ಮಿಬ್ರು ತರ ಫೀಮೇಲ್. ಸರಿ ಪ್ರಿಯಾ, ನಾನ್ ಸ್ವಲ್ಪ ಫ್ರೆಶ್ ಆಗ್ತೀನಿ. ಫ್ರೆಶ್ ಆದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಓಕೆನಾ? ನನಗೆ ಹೊರಗಡೆ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಏನಾದ್ರೂ ಆರ್ಡರ್ ಮಾಡ್ಲಾ? ಹಾ, ಮಾಡ್ಕೋ. ನೀನ್ ಆರ್ಡರ್ ಮಾಡು, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ, ಸರಿನಾ? ಓಕೆ. ಆರ್ಡರ್ ಮಾಡ್ದಾ? ಮಾಡ್ದೆ. ನೀವು ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. ನಿಮ್ಗೆ ಮಗುನೇ ಆಗಿಲ್ವಾ? ಇಲ್ವಲ್ಲ. ಏನಕ್ಕೆ? ಸಸಿ ಬೆಳಿಬೇಕು ಅಂದ್ರೆ ಗೊಬ್ಬರ ಬೇಕಾಗುತ್ತಲ್ವಾ? ನಾನ್ ಆಗ್ಲೇ ನಿನ್ಗೆ ಎಲ್ಲ ಹೇಳಿದ್ನಲ್ಲ. ಯಾವ ಪ್ರಾಬ್ಲಮೂ ಇಲ್ಲ. ಇವಾಗ ನಿಮ್ಗೆ ಎಲ್ಲವೂ ಸಿಗತ್ತೆ. ಸ್ವಲ್ಪ ಇರು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಮ್ಯಾಮ್, ಇದು ನಿಮ್ ಆರ್ಡರ್. ಐಮ್ ಸಾರಿ, ಸ್ವಲ್ಪ ಲೇಟ್ ಆಯ್ತು. ನಿಮಗ್ ತುಂಬಾ ಹಸ್ವಾಗಿರತ್ತೆ ಅಲ್ವಾ? ನಮ್ ಹಸ್ವು ವೇಟ್ ಮಾಡಿ ನಮ್ಮನ್ ಬಿಟ್ಟು ಹೊರಟೋಯ್ತು. ಇವಾಗ ನಮ್ಗೆ ದಾಹ ಆಗ್ತಾ ಇದೆ. ನೀನ್ ಏನ್ ಹೇಳ್ತಾ ಇದೀಯಾ? FMF ಬೇಕಲ್ವಾ? ಇವನ್ ಒಪ್ಕೋತಾನಾ? ಏನಕ್ಕೆ ಒಪ್ಕೊಳ್ಳಲ್ಲ ಅವನು? ಕೆಲವೊಬ್ರಿಗೊಬ್ರು ಮಾತ್ರ ಸಿಗ್ತಾರೆ, ಆದ್ರೆ ಅವನಿಗೆ 2 ಸಿಗ್ತಾ ಇದೆಯಲ್ಲ. ಮ್ಯಾಮ್, ಇದನ್ ತಗೊಳ್ಳಿ. ನಾನ್ ಹೊರಡ್ಬೇಕು, ನನಗಿನ್ನೂ ಆರ್ಡರ್ಸ್ ಇದೆ. ನೀನ್ ಒಳಗ್ ಬಾ, ನಾನು ಇವಾಗ್ಲೇ ಪೇಮೆಂಟ್ ಮಾಡ್ತೀನಿ. ಅಯ್ಯೋ, ಒಳಗ್ ಯಾಕೆ ಮೇಡಮ್? ನಾನು ಒಳಗಡೆ ಎಲ್ಲ ಬರಲ್ಲ. ನೀವ್ ಇಲ್ಲೇ ಪೇಮೆಂಟ್ ಕೊಡಿ. ಅರೆ, ಒಳಗ್ ತಾನೇ ಪೇಮೆಂಟ್ ಇರೋದು. ನಿಮ್ ಮೇಡಮ್ ಹತ್ರ ಹೇಳಿ. ಮೇಡಮ್ ಪ್ಲೀಸ್. ಅರೆ, ಬನ್ನಿ ಅಂತ ಹೇಳ್ದೆ ಅಲ್ವಾ? ಪ್ರಿಯಾ, ಈ ಐಡಿಯಾ ಕೂಡ ತುಂಬಾನೇ ಸೂಪರ್ ಆಗಿತ್ತು. ಇಬ್ರು ಹುಡುಗಿರ್ಗೆ ಒಬ್ನೇ ಒಬ್ಬ ಹುಡುಗ. ತುಂಬಾ ಖುಷಿ ಆಯ್ತು. ಅವತ್ತೊಂದ್ ದಿನ ನಾವು 3 ಜನ ಸೇರ್ಕೊಂಡು ತುಂಬಾನೇ ಎಂಜಾಯ್ ಮಾಡಿದ್ವಿ. ಅವಾಗ ನಾವಿಬ್ರು ತುಂಬಾನೇ ರಿಲ್ಯಾಕ್ಸ್ ಫೀಲ್ ಆದ್ವಿ. ರವಿ ಮತ್ತೆ ವಾಪಸ್ ಬಂದ. ಅವನ್ ಜೊತೆ ಅವಳು ಪ್ರಿಯಾನು ಹೊರಟೋದ್ಲು. ಅವತ್ತು ನಾನ್ ತುಂಬಾ ಟಯರ್ಡ್ ಆಗಿದ್ದೆ. ರೀಟಾ, ಹಾ? ಇಲ್ಲಿ ಬಾ ಡಾರ್ಲಿಂಗ್, ನನ್ನ ಹತ್ರ ಬಾ. ಬೇಡ. ನೀನ್ ಯಾಕೆ ಹೀಗೆ ಮಾಡ್ತಾ ಇದೀಯಾ? ನಿನಗೆ ಚೆನ್ನಾಗಿ ಗೊತ್ತು ತಾನೆ, ನನಗೆ ಮಗು ಬೇಕು. ಈ ವಿಷಯನ ನಾನು 4 ವರ್ಷದಿಂದ ಕೇಳ್ತಾ ಇದ್ದೀನಿ. ನಿಮ್ಮಿಂದ ನನ್ಗೊಂದ್ ಮಗುನೂ ಸಿಗ್ಲಿಲ್ಲ, ಹಾಗೆ ನನ್ ಬಯಸಿದ್ದು ಸಿಗ್ಲಿಲ್ಲ. ನೀನ್ ಹಾಗೆಲ್ಲ ಮಾತಾಡ್ಬೇಡ. ನಾಳೆ ನಾನು ಡಾಕ್ಟರ್ ಹತ್ರ ಹೋಗ್ತೀನಿ. ನೀವು ಡಾಕ್ಟರ್ ಹತ್ರ ಹೋದ್ರೆ ನಿಮ್ನ ಚಿಕ್ಕ ಹುಡ್ಗ ಮಾಡ್ಬಿಡ್ತಾರಾ? ಈಗ ಏನೇನೋ ಟ್ರೀಟ್ಮೆಂಟ್ ಎಲ್ಲ ಬಂದಿದೆ, ಎಲ್ಲಾನು ಸರಿ ಹೋಗುತ್ತೆ. ಹಾ, ಗಂಡಸ್ರಿಂದ ಹೆಂಗಸ್ರಾಗುವಂತ ಟ್ರೀಟ್ಮೆಂಟ್ ಕೂಡ ಇದೆಯಂತೆ. ಗಂಡಸ್ರಿಂದ ಏನೂ ಆಗಿಲ್ಲ ಅಂದ್ರೆ ಹುಡುಗಿ ತರ ಬದ್ಲಾಗ್ತಾರಂತೆ. ನೀನ್ ಏನ್ ಹೇಳ್ತಿದ್ಯಾ? ಏನೂ ಇಲ್ಲ, ನೀವ್ ಮೊದ್ಲೋಗಿ ಮಲ್ಕೊಳ್ಳಿ. ನಾನೀಗ ತುಂಬಾ ಅಪ್ಸೆಟ್ ಆಗಿದ್ದೀನಿ, ದಯವಿಟ್ಟು ನನ್ನ ನಿದ್ದೆ ಮಾಡಕ್ ಬಿಡಿ. ಅಲ್ಲ ಕಡೆ, ನಿನ್ ಮೂಡಿಗೆ ಏನಾಗಿದೆ? ನನಗೊಂದೂ ಅರ್ಥ ಆಗ್ತಿಲ್ವಲ್ಲ. ರೀಟಾ, ಏನ್ ಮಾಡ್ತಾ ಇದೀಯಾ? ನಾನ್ ಕಿಚನ್ ಅಲ್ಲಿ ಇದ್ದೀನಿ. ಸರಿ, ನಾವಿವತ್ತು ರೌಂಡ್ ಹೋಗೋಣ. ಬೆಟ್ಟನೆಲ್ಲ ನೋಡ್ಕೊಂಬರ್ಬೋದು. ನಾನಿಲ್ಲೂ ಬರಲ್ಲ. ಯಾಕೆ? ಇಲ್ಲ, ಸುಮ್ನೆ. ಸುಮ್ನೆ ಅಂದ್ರೆ ಏನರ್ಥ? ಅದು ನ್ಯೂಸಲ್ಲಿ ನೋಡಿದ್ರಾ? ಹಿಮಾಚಲ್ ಪ್ರದೇಶಲ್ಲಿ ವೆದರು ತುಂಬಾನೇ ಕೆಟ್ಟದಾಗಿದೆಯಂತೆ. ಹಾಗಾ? ನಾವ್ ಯಾಕೆ ರಿಸ್ಕ್ ತಗೋಬೇಕು? ಸರಿ, ನೀನ್ ಹೇಳೋದು ಸರಿಯಾಗಿದೆ. ನಾವ್ ಸುಮ್ನೆ ಹಾಗೆ ಆಚೆ ಹೋಗ್ಬಿಟ್ ಬರೋಣ. ಏನ್ ಹೇಳ್ತೀಯಾ? ನಾನ್ ಸದ್ಯಕ್ಕೆ ಎಲ್ಲೂ ಬರೋದಿಲ್ಲ. ಇವತ್ ನಾನ್ ಫ್ರೀಯಾಗೇ ಇದೀನಿ.
ಹಾಗೆ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಡಾರ್ಲಿಂಗ್. ನಾನ್ ನಿಮ್ಗೆ ಹೇಳ್ದೆ ಅಲ್ವಾ, ಸದ್ಯಕ್ ನಾನು ಎಲ್ಲೂ ಬರಲ್ಲ. ಸರಿ, ನಾವ್ ಹೀಗ್ ಮಾಡೋಣ, ಬೆಡ್ರೂಮ್ಗೆ ಹೋಗೋಣ. ನಾನ್ ದೇವ್ ಜೊತೆ ಏನ್ ಮಾಡೋದಕ್ಕೂ ಇಷ್ಟ ಇಲ್ಲ. ಒಂದ್ ವೇಳೆ ನಾನೇನಾದ್ರೂ ಮನೇಲೇ ಇದ್ರೆ ಮತ್ತೆ ಅವನ್ ಜೊತೆ ಏನೇನೋ ನಡೆಯುತ್ತೆ. ಅದಕ್ಕೋಸ್ಕರ ನಾನ್ ದೇವ್ ಜೊತೆ ಸೇರಿ ಹೊರಗಡೆ ಹೋಗೋದಕ್ಕೆ ಒಪ್ಕೊಂಡೆ. ನಿನಗೆ ಯಾವ ಫ್ಲೇವರ್ ಬೇಕು? ವೆನಿಲಾನ ಚಾಕೋಬಾರಾ? ನಿಮಗ್ ನನ್ ಚಾಯ್ಸ್ ಕೂಡ ಗೊತ್ತಿಲ್ವಾ? ಏ ತಮ್ಮ, ಒಂದು ವೆನಿಲಾ ಮತ್ತೆ ಒಂದು ಚಾಕೋಬಾರ್ ತಗೊಂಬಪ್ಪ. ತಗೊಬಂದೆ. ಚಿಕ್ಕ ವಯಸ್ಸಿನಲ್ಲಿ ಐಸ್ ಕ್ರೀಮ್ ತಿನ್ನುವಾಗ ಫ್ಲೇವರ್ ಹೆಸರುನೇ ಗೊತ್ತಾಗ್ತಿರ್ಲಿಲ್ಲ. ಯಾವ್ದ್ ಸಿಗತ್ತೋ ಅದನ್ನಷ್ಟೇ ತಿಂತಾ ಇದ್ದೆ. ಆದ್ರೆ ನಾನ್ ದೊಡ್ಡೋಳಾದ್ಮೇಲೆ ತುಂಬಾ ಚೆನ್ನಾಗ್ ಗೊತ್ತಾಯ್ತು. ಐಸ್ ಕ್ರೀಮ್ ಅಷ್ಟೇ ಅಲ್ಲ, ಎಲ್ಲಾ ವಿಷಯದಲ್ಲೂ ಫ್ಲೇವರ್ನ ಹುಡ್ಕೋದಕ್ ಶುರು ಮಾಡ್ದೆ. ಎಲ್ಲಾ ಫ್ಲೇವರ್ನು ಟ್ರೈ ಮಾಡ್ದೆ. ಆವಾಗ ಚಾಕ್ಲೇಟ್ ನನಗ್ ಫೇವ್ರೇಟ್ ಆಯ್ತು. ತಗೊಳ್ಳಿ ಸರ್, ನಿಮ್ಮ ವೆನಿಲಾ. ಮತ್ತೆ ಮ್ಯಾಮ್, ನಿಮ್ಗೆ ಚಾಕೋಬಾರ್. ಥ್ಯಾಂಕ್ ಏಯ್. ಯು. ಏನೋ ತಮ್ಮ, ನಿನ್ಗೆ ಗೊತ್ತಾಯ್ತು ನನಗೆ ವೆನಿಲಾ ಇಷ್ಟ ಆಗುತ್ತೆ, ಮೇಡಮ್ಗೆ ಚಾಕೋಬಾರ್ ಇಷ್ಟ ಆಗುತ್ತೆ ಅಂತ? ಸರ್, ಮೇಡಮ್ ಮುಖ ನೋಡಿದ್ರೇನೆ ಗೊತ್ತಾಗತ್ತಲ್ವಾ ಅವ್ರಿಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ ಅಂತ. ಏನಪ್ಪಾ ನಿಂದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದೆಲ್ಲ ನಾಲೆಡ್ಜ್ ಗೊತ್ತು? ಮ್ಯಾಮ್, ವಯಸ್ ಮಾತ್ರನೇ ಚಿಕ್ಕದು, ಬೇರೆ ಏನೂ ಅಲ್ಲ. ಏನೋ ಹೇಳ್ತಿದ್ಯಾ? ನಿಜವಾಗ್ಲೂ ನನಗೆ ತುಂಬಾ ದೊಡ್ಡದು ಸರ್, ನನ್ ಮನ್ಸು. ಈ ಹುಡ್ಗ ತುಂಬಾನೇ ಬುದ್ಧಿವಂತ. ನನಗೂ ಅರ್ಥ ಮಾಡಿಸ್ಬಿಟ್ಟ. ವಿಷಯನ ತುಂಬಾನೇ ಕನ್ಫ್ಯೂಸ್ ಮಾಡ್ಬಿಟ್ಟ. ಇವ್ನ್ ನನ್ಗೆ ಒಬ್ನೇ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ತಮ್ಮ ಇಲ್ಬಾ, ಬಾಯಿಲಿ. ಹೇಳಿ ಸರ್. ಇದ್ ತಗೊಳಪ್ಪ ದುಡ್ಡು. ಏನು ತೊಂದ್ರೆ ಇಲ್ಲ ಸರ್, ಮುಂದಿನ ಸಲ ನೀವ್ ಇಲ್ಲಿಗೆ ಬಂದಾಗ ಕೊಡ್ಬೋದಲ್ವಾ? ಮೊದ್ಲು ದುಡ್ಡು ತಗೊಳ್ಳೋ. ದೇವ್ಗೇನಾದ್ರೂ ನನ್ನ ಆಕ್ಟಿವಿಟೀಸಲ್ಲಿ ಅನುಮಾನ ಬರ್ತಾ ಇದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನನ್ ಮೇಲಿದ್ದಿದ್ ಕೋಪನ ಆ ಹುಡುಗನ್ ಮೇಲ್ ತೋರ್ಸಿದ್ರು. ಈಗಿನ ಕಾಲದ ಹುಡುಗರು ಮಾತೇ ಸರಿ ಇಲ್ಲ. ದೇವ್ ಏನು ಕೋಪದಲ್ಲಿದ್ದಾರೆ ಅಂತ ನನಗ್ ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ಅವ್ನ್ ಮಾತಾಡಿದ ಎಲ್ಲಾ ಮಾತುಗಳು ದೇವ್ಗೆ ಚೆನ್ನಾಗ್ ಅರ್ಥ ಆಯ್ತು. ಅವ್ನ್ ನಾರ್ಮಲ್ ಆಗಿ ತಾನೇ ಮಾತಾಡಿದ್ದು. ಇದ್ರಲ್ಲಿ ನೀವು ಕೋಪ ಮಾಡ್ಕೊಳ್ಳೋ ಅಂತದ್ ಏನಿದೆ? ನೀನು ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಅವನ್ ಜೊತೆ ಎಂಜಾಯ್ ಮಾಡ್ಕೊಂಡು ಮಾತಾಡ್ತಿದ್ದೆ ತಾನೆ? ಸ್ಟೇಟಸ್ ಅಂತೂ ನೋಡಲ್ಲ, ಅಟ್ಲೀಸ್ಟ್ ವಯಸ್ಸಾದ್ರೂ ನೋಡ್ಕೋಬೇಕು ತಾನೆ? ನಿಮ್ ವಯಸ್ಸನ್ನ ನೋಡ್ಕೊಂಡಿದೀರಾ? ನಮಗ್ ಮದ್ವೆ ಆದಾಗ ನಾನ್ ಹಾಗ್ ಕೇಳ್ದಾಗ ದೇವ್ ಸೈಲೆಂಟ್ ಆಗೋದ್ರು. ನನ್ ಮೂಡ್ನ ಪೂರ್ತಿ ಸ್ಪಾಯ್ಲ್ ಮಾಡಿದ್ರಿ. ಮುಂಚೆ ನಿನ್ ಮೂಡು ಸ್ಪಾಯ್ಲ್ ಆಗಿತ್ತು ತಾನೆ, ನಿನ್ನ ಸಂತೋಷ ಪಡಿಸ್ಬೇಕು ಅಂತ ಕರ್ಕೊಬಂದೆ. ಸಂತೋಷನಾ? ಅದ್ ನಿನ್ ಕೈಲ. ನೀನ್ ಯಾವತ್ತೂ ನನಗ್ ಸಂತೋಷ ಕೊಟ್ಟು ನೋಡ್ಕೊಳ್ಳಲ್ಲ. ಅದು ಹಗ್ಲಾದ್ರೂ ಸರಿ, ರಾತ್ರಿ ಆದ್ರೂ ಸರಿ. ಅರ್ಥ ಆಯ್ತಾ? ಯಾವ್ದ್ರಿಂದ ನಾನು ತುಂಬಾ ದೂರ ಇದ್ನೋ ಅದಕ್ ನಾನು ಆ ರಾತ್ರಿ ಹತ್ರ ಆದೆ. ದೇವ್ ಕೂಲಾಗಿ ನಿದ್ರೆ ಮಾಡಿದ್ರು. ಆದ್ರೆ ನನ್ ಮುಂಚೆಗಿಂತ ತುಂಬಾ ಕುದಿಯಕ್ ಶುರು ಮಾಡ್ದೆ. ನನ್ಗ್ಯಾಕೋ ಕಂಟ್ರೋಲೇ ಮಾಡಕ್ಕಾಗ್ತಿಲ್ಲ. ಅದಕ್ಕೆ ನಾನೊಂದ್ ನಿರ್ಧಾರ ತಗೊಂಡೆ. ನಾಳೆ ನಾನೇನಾದ್ರೂ ಒಂದ್ ಮಾಡ್ಲೇಬೇಕು. ಆವಾಗ್ಲೇ ನನ್ ಮೈಂಡಲ್ಲಿ ಆ ಫುಡ್ ಡೆಲಿವರಿ ಬಾಯ್ ಹುಡುಗ ನೆನ್ಪಾದ. ನಾನು ಅವ್ನ ನಂಬರ್ನ ಪ್ರಿಯಾ ಹತ್ರ ಇಸ್ಕೊಂಡೆ. ಆಮೇಲೆ ಊಟನೂ ಆರ್ಡ್ರ್ ಮಾಡ್ದೆ. ಹಲೋ, ನಾನು ರೀಟಾ ಮಾತಾಡ್ತಾ ಇದ್ದೀನಿ. ಅವತ್ತು ನೀವು ಫುಡ್ ಡೆಲಿವರಿ ಮಾಡ್ಬಿಟ್ಟು ಹೋದ್ರಲ್ವಾ? ಇವತ್ತು ನಾನು ಫುಡ್ ಆರ್ಡ್ರ್ ಮಾಡ್ಬೇಕು ಅನ್ಕೊಂಡೆ. ಎಸ್, ಸೇಮ್ ಅಡ್ರೆಸ್. ಥ್ಯಾಂಕ್ ಯು. ಮೇಡಮ್, ನಿಮ್ಮ ಆರ್ಡರ್. ಎಲ್ಲಿದೆ ನನ್ನ ಆರ್ಡರ್? ನಿಮ್ ಮುಂದೆನೇ ಇದೆ ಅಲ್ವಾ? ಹೌದಾ? ನಿನಗ್ ಹೇಗ್ ಗೊತ್ತು ನಾನ್ ನಿನ್ನನ್ ಆರ್ಡರ್ ಮಾಡಿದ್ನಾ ಇಲ್ಲ ಊಟನ ಆರ್ಡರ್ ಮಾಡಿದ್ನಾ ಅಂತ? ಏನ್ ಮೇಡಮ್, ಅವತ್ ನೀವ್ ಊಟ ಎಲ್ ಮಾಡಿದ್ರಿ? ಹಸ್ವಲ್ಲಿರೋ ಸಿಂಹದ್ ತರ ನೀವ್ ನನ್ ಮೇಲ್ ತಾನೆ ಹಾರದ್ರಿ. ಎಲ್ಲಾ ಮನುಷ್ಯರು ಹಸ್ವು ಮತ್ತೆ ದಾಹದಲ್ಲಿರ್ಬೇಕಾದ್ರೆ ಅವರು ಹಸ್ವಲ್ಲಿರುವಂತ ಸಿಂಹದ್ ತರನೇ ತಾನೇ ಆಗ್ತಾರೆ. ಇನ್ನೊಬ್ರು ಮೇಡಮ್ ಇಲ್ಲಿ ಇಲ್ವಾ? ಅವಳ ಮನೆಗ್ ಹೊರಟೋದ್ಲು. ಏನು, ನೀನ್ ಅವಳಿಂದನೇ ತುಂಬಾ ಸುಖಪಟ್ಟ? ಅಯ್ಯೋ, ಹಾಗಲ್ಲ ಇಲ್ಲ ಮೇಡಮ್, ನೀವು ಅವ್ರಿಗಿಂತ ತುಂಬಾ ಸೆಕ್ಸಿ ಆಗಿದ್ದೀರಾ. ಹೌದಾ? ನೀನ್ ತುಂಬಾನೇ ಕ್ಲೆವರ್. ಆದ್ರೆ ಅವತ್ ನೀನ್ ತುಂಬಾ ಅಮಾಯಕಂತರ ಇದ್ದೆ. ಅಂದ್ರೆ ನನ್ಗೆ ಅವತ್ ಫಸ್ಟ್ ಟೈಮ್ ಅಲ್ವಾ ಮೇಡಮ್? ಅವತ್ತೇ ಎಲ್ಲ ವಿಷಯ ಮುಗಿದ್ಮೇಲೆ ನಾಚಿಕೆ ಪಟ್ಟು ಏನ್ ಪ್ರಯೋಜನ ಇದೆ? ಸ್ವಲ್ಪ ವೇಟ್ ಮಾಡು. ಡೋರ್ ಲಾಕ್ ಆದ್ರೂ ಹಾಕೋದಕ್ಕೆ ಅದೆಲ್ಲ ಆಮೇಲೆ ಕ್ಲೋಸ್ ಮಾಡೋಣ. ಸ್ವಲ್ಪ ಮುಂದೆ ಆದ್ರೂ ತಳ್ಬೇಕಲ್ಲ. ನೋಡಿ, ಟೆನ್ಷನ್ ಆಗ್ಬೇಡಿ, ಯಾರು ಬರಲ್ಲ.
ಮ್ಯಾಮ್ ಅದು ಸರ್ ಬಂದು ಸರಿ ಏನಾದ್ರು ಅದು ಸರ್ದು ಡಾಕ್ಯುಮೆಂಟ್ಸ್ ಇದೆ ಎತ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ಯಾಕೆ ಡೋರ್ ಬೆಲ್ ಮಾಡ್ದೆ ಒಳಗ್ ಬಂದೆ? ಇಲ್ಲ, ಡೋರ್ ಓಪನ್ ಅಲ್ಲಿತ್ತು, ಅದಕ್ಕೆ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಆದ್ರೆ ನೀವೇ ನನಗೆ ಸರ್ಪ್ರೈಸ್ ಕೊಟ್ಬಿಟ್ರಿ. ನೀವು ಡಾಕ್ಯುಮೆಂಟ್ಸ್ ಮಾತ್ರ ಎತ್ಕೊಡಿ, ನಾನು ಇಲ್ಲಿಂದ ಹೊರಡ್ತೀನಿ. MFF ಆದ್ಮೇಲೆ ಜೊತೆಗೆ MFM ಆದ್ರೂ ಚೆನ್ನಾಗಿರುತ್ತಲ್ವಾ? ಏನ್ ಮೇಡಮ್? ಒಬ್ಳು ಫೀಮೇಲ್, ಇಬ್ರು ಮೇಲ್. ನೀವು ಡಾಕ್ಯುಮೆಂಟ್ಸ್ ಕೊಡಿ, ಸರ್ ವೇಟ್ ಮಾಡ್ತಿದ್ದಾರೆ. ನಾನು ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೆ ಅಲ್ವಾ? ನೀನ್ ಇವಾಗ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ನೀವು ಐಡಿಯಾ ಬಾ, ಇವಾಗ ಟ್ರೈ ಮಾಡೋಣ.